ನಮ್ ಜೊತೆಗೆ ಮತದಾನ ಮಾಡಿ ಬಂದಿರುವಂತಹ ರಿಯಲ್ ಸ್ಟಾರ್ ಉಪೇಂದ್ರ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮತದಾನ ಮಾಡಿ ಬಂದಿದ್ದೀರಾ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಮತ ಚಲಾಯಿಸಿದೀನಿ. ಮತದಾನ ಅಂತ ಹೇಳೋದಕ್ಕಿಂತ ಮತ ಚಲಾಯಿಸಬೇಕು. ಮತನ ಒಂದು ಹಕ್ಕದು ನಮ್ದೆಲ್ಲರದು. ಸೊ ಪ್ರತಿಯೊಬ್ಬರು ಕೂಡ ಬಂದು ಮತನ ಚಲಾಯಿಸಬೇಕು ಅಂತ ಕೇಳ್ಕೊಂತೀನಿ ಖಂಡಿತ. ಯಾಕಂದ್ರೆ ಇದೊಂದು ಪ್ರಜಾಪ್ರಭುತ್ವದ ಒಂದು ಅದ್ಭುತವಾದಂತ ದಿನ. ಎಷ್ಟೋ ಜನ ಹೋರಾಡಿ ನಿಮ್ಗೊಂದು ಹಕ್ಕನ್ನು ತಂದ್ಕೊಟ್ಟಿದ್ದಾರೆ. ನೀವು ನಿಮ್ಮ ವರ್ಕರ್ಸ್ ನ ಸೆಲೆಕ್ಟ್ ಮಾಡುವಂತ ಒಂದು ಹಕ್ಕಿನ ದಿನ ಇದೆ. ಆ ಹಕ್ಕನ್ನ ದಯವಿಟ್ಟು ಎಲ್ಲರೂ ಹೊರಗೆ ಬಂದು, ಮನೆಯಿಂದ ಹೊರಗೆ ಬಂದು ದಯವಿಟ್ಟು ಚಲಾಯಿಸಿ. ಈಗಾಗಲೇ ಕೇಳ್ತಾರೆ, ಎಷ್ಟೋ ಜನ ವೃದ್ಧರು ಬಂದು ವೋಟ್ ಮಾಡ್ತಾರೆ. 70 ವರ್ಷ, 80 ವರ್ಷ, 90 ವರ್ಷದವ್ರು ಬರ್ತಾ ಇದ್ದಾರೆ. ಯಂಗ್ಸ್ಟರ್ಸ್ ಬರಲ್ಲ ಅಂದ್ರು. ಖಂಡಿತ ಯಂಗ್ಸ್ಟರ್ಸ್ ಬರಲೇಬೇಕು. ನಾಳೆ ಬೈಯಕ್ಕೂ ನಿಮ್ಗೆ ರೈಟ್ಸ್ ಇರಲ್ಲ, ಕೇಳಕ್ಕೂ ರೈಟ್ಸ್ ಇರಲ್ಲ. ಸೊ ದಯವಿಟ್ಟು ಎಲ್ಲರೂ ಬಂದು ಮತದಾನ ಮಾಡಿ. ಆಕ್ಚುಲಿ ಸರ್, ಮೊದಲನೇ ಸಲ ವೋಟ್ ಹಾಕೋರು ಯಾವ್ಯಾವ ವಿಚಾರವನ್ನ ಅವ್ರ ಗಮನದಲ್ಲಿ ಇಟ್ಕೊಂಡು ವೋಟ್ ಹಾಕಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ? ಇಲ್ಲ, ನಾನು ತುಂಬಾ ಸತಿ ಎಷ್ಟೋ ಇಂಟರ್ವ್ಯೂಗಳೆಲ್ಲ ಮಾತಾಡಿದಿನ. ಈ ದಿನ ಇದು ಕರೆಕ್ಟ್ ಅಲ್ಲ ಅನ್ಸುತ್ತೆ ಇದ್ರೆಲ್ಲ ಮಾತಾಡೋದಕ್ಕೆ. ಖಂಡಿತ ಎಲ್ಲರಿಗೂ ಗೊತ್ತಿದೆ, ಏನ್ ಅವ್ರಿಗೇನು ಹೇಳೋ ಅಂತದ್ ಬೇಕಾಗಿಲ್ಲ. ಅವ್ರಿಗೂ ಗೊತ್ತಿದೆ ಯಾವ್ದಕ್ ವಿಚಾರಕ್ಕೆ ವೋಟ್ ಹಾಕ್ಬೇಕು, ಏನೇನ್ ಆಗ್ಬೇಕು ಬದಲಾವಣೆಗಳು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬಟ್ ಕೆಲವರಿಗೆಲ್ಲ ಹೋಪ್ಸ್ ಹೊರಟಾಗಿದೆ, ಅಯ್ಯೋ ಏನಾದ್ರೂ ಇಷ್ಟೇ ಹಿಂಗ ಆಗ್ಬಿಟ್ಟಿದೆ ಅಂತ. ಸೊ ನಾನು ಯಾವಾಗ್ಲೂ ಹೇಳೋದಷ್ಟೇ, ಯಾವತ್ತೂ ಕೂಡ ಬಿಸ್ನೆಸ್ ಮಾಡಬಾರ್ದು ಪಾಲಿಟಿಕ್ಸ್ ನ. ಯಾವಾಗ ಹಣ ಹೂಡಿಕೆ ಜಾಸ್ತಿ ಆಗುತ್ತೋ ಬಿಸ್ನೆಸ್ ಆಗತ್ತೆ, ಶಕ್ತಿವಂತರು ಇಲ್ಲಿ ಬರ್ತಾರೆ. ಸೊ ಅವಾಗ ಏನಾಗುತ್ತೆ, ಅದು ಡೆಮಾಕ್ರಸಿ ಆಗಲ್ಲ, ಅದು ಮತ್ತೆ ರಾಜಪ್ರಭುತ್ವ ಆಗುತ್ತೆ, ದೊಡ್ಡವ್ರ ಪ್ರಭುತ್ವ ಆಗುತ್ತೆ. ಆ ಒಂದು ಬದಲಾವಣೆ ಮಾಡಿ ಅಂತಾನೆ ಕೇಳ್ಕೊಂತೀನಿ ಯಾವಾಗ. ಸರ್, ಮತದಾನ ಪ್ರಮಾಣ ಹೆಚ್ಚಳ ಮಾಡೋದಕ್ಕೆ ಇನ್ನ ಏನಾದ್ರೂ ಬೇರೆ ಪ್ಲಾನ್ಸ್ ಗಳು ಬೇಕಾ ಸರ್? ಯಾಕಂದ್ರೆ ಈ ಸಖಿ ಮತಗಟ್ಟೆ ಅಂತ ಮಾಡಿದ್ದಾರೆ, ಯೂತ್ಸ್ ಅಂತ ಮಾಡಿದ್ದಾರೆ, ಇದೆಲ್ಲ ಎಲ್ಲೋ ಒಂದ್ ಕಡೆ ಅಟ್ರಾಕ್ಟ್. ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಈ ಒಂದು ಏನೇಳಿ ಈ ಬಿಸ್ನೆಸ್ ರಾಜಕಾರಣ ಹೋಗ್ಬಿಟ್ರೆ ಸಾಕು, ಎಲ್ರಿಗೂ ಹೋಪ್ಸ್ ಬಂದ್ಬಿಡುತ್ತೆ. ಏನಾಗಿದೆ ಅಂದ್ರೆ ಎಲ್ಲಾ ಕಡೆ ದುಡ್ಡು ಹೂಡೋದು, ದೊಡ್ಡ ಪ್ರಚಾರ ಮಾಡೋದು. ಆಮೇಲೆ ನೀವೇ ನೋಡಿದೀರಾ ಟಿವಿಗಳಲ್ಲಿ, ಇವ್ರು ಗೆಲ್ತಾರೆ, ಅವ್ರು ಗೆಲ್ತಾರೆ, ಇವ್ರು ಗೆಲ್ತಾರೆ. ಜನ ಯಾವಾಗ ಗೆಲ್ಲೋದು? ಬರೀ ಅವ್ರು ಗೆಲ್ತಾರೆ, ಇವ್ರು ಗೆಲ್ತಾರೆ ಅನ್ನೋದ್ರಲ್ಲೇ ನಾವಿದೀವಿ. ಸೊ ಯಾವ ಪಕ್ಷ ಗೆಲ್ಲೋದಲ್ಲ ಮುಖ್ಯ ಇಲ್ಲಿ, ಯಾವ ವ್ಯಕ್ತಿ ಗೆಲ್ಲೋದಲ್ಲ. ಜನಗಳು ಗೆಲ್ಬೇಕು. ಜನಗಳಿಗೆ ಆಗ್ಬೇಕಾಗಿರೋ ಕೆಲಸಗಳು ಆದಾಗ ಅವ್ರು ಗೆಲ್ತಾರೆ. ಸೊ ಅದ್ರ ವಿಚಾರಗಳನ್ನ ನಾವು ಮಾತಾಡ್ಬೇಕು ಎಲೆಕ್ಷನ್ ಟೈಮ್ ಅಲ್ಲಿ ಅಲ್ವಾ. ಮ್ಯಾನಿಫೆಸ್ಟೋ ಬೇಸ್ಡ್ ಆಗಿ ಮಾತಾಡ್ಬೇಕು ಅಷ್ಟೇ ಹೊರತು ಅವ್ನು ಇವನಿಗೆ ಬೈದ, ಇವ್ರು ಅವ್ರಿಗೆ ಬೈದ, ಅದನ್ನ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟೋ ಜನಕ್ಕೆ ಹೋಪ್ ಸೊಟ್ಟಾಗುತ್ತೆ, ಅಯ್ಯೋ ಹಿಂಗೆ ಇದೆಯಪ್ಪ ಇದು ಅಂತ. ಸೊ ಅದೆಲ್ಲ ಬದಲಾವಣೆಗಳಾಗಬೇಕು. ಸರ್, ಒಬ್ಬ ಕ್ಷೇತ್ರದ ಎಂಪಿಗೆ ಆ ಕ್ಷೇತ್ರವನ್ನು ಪ್ರತಿನಿಧಿಸ್ತಾನ ಅವನು. ಸೊ ಏನೇನ್ ಕೆಲಸಗಳು ಮಾಡಬೇಕು ಅಂತ ಒಬ್ಬ ಪ್ರಜೆಯಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್? ಇಲ್ಲ ರೀ, ನೀವು ಇದೇ ವ್ಯವಸ್ಥೆನೇ ಹಂಗೆ ಇರೋದು. ಕೆಲಸ ಮಾಡಕ್ಕೆ ಅವ್ರು ಬರೋದು. ಮ್ಯಾನಿಫೆಸ್ಟೋ ಅನ್ನೋದೇ ಅದೇ ಇರೋದಲ್ವಾ. ಮ್ಯಾನಿಫೆಸ್ಟೋ ಹೇಳಿರ್ತಲ್ಲ, ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ, ಅದನ್ನೇ ಮಾಡ್ಬೇಕಲ್ವಾ. ಸೊ ಅದೇ ಆಗ್ಬೇಕಾಗಿರೋದು. ಇದಿಷ್ಟು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹೇಳಿರುವಂತಹ ಮಾತುಗಳು. ಅಂದ್ರೆ ಪ್ರಜೆಗಳನ್ನ ಕೆಲಸ ಮಾಡಬೇಕು, ಪ್ರಜೆಗಳಿಗೆ ಒಳ್ಳೆ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಮಾತನ್ನ ಉಪೇಂದ್ರ ಅವರು ಹೇಳ್ತಾ ಇದ್ರು. ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.